ಹಾಯ್ ನಮಸ್ಕಾರ ಕರುನಾಡು. ಇವತ್ತಿನ ವಿಡಿಯೋಗೆ ಸ್ವಾಗತ. ಮೊದಲನೇ ಆರ್ಡರ್ ಬಿದ್ದಿದೆ. ಹಿಂಗೋದು ಮನೆ ಕೆಂಗಿರುತ್ತಿರೋದು. ಇದು ಮಾಡ್ರೆ ಎಷ್ಟು ಆರ್ಡರ್ ಬೀಳುತ್ತೆ ನೋಡೋಣ. ಅದೇ ಅಮೌಂಟ್ ಎಷ್ಟು ಬೀಳುತ್ತೆ ಸರ್ ನೋಡೋಣ. ನೋಡ್ರಿ ಮನೆ ಒಟ್ಟ ಆರ್ಡರ್ ಪಿಕಪ್ ಮಾಡ್ಕೊಂಡು ಹೋಗೋಣ. ಅಮೌಂಟು 38 ರೂಪಾಯಿ 46 ಪೈಸೆ. ಬನ್ನಿ ಇನ್ನೊಂದು ಆರ್ಡ್ರು ಪಿಕಪ್ ಮಾಡ್ಕೊಳ್ಳೋಣ. ಇಂದ್ರಪ್ರಸ್ಥ ಎರಡನೇ ಆರ್ಡ್ರು ಪಿಕಪ್ ಮಾಡ್ಕೊಳ್ಳೋಣ. ಮತ್ತ ಮಧ್ಯಾಹ್ನ ಆಯ್ತು. ಇನ್ನೊಂದು ಆರನಗರದಲ್ಲಿ ನಾಚ್ಯ ಕೆಫೆಲ್ ಒಂದಿತ್ತು, ಪಿಕಪ್ ಮಾಡ್ಕೊಳಕ್ ಹೋಯ್ತಾ ಇದೀನಿ. ಪಿಕಪ್ ಮಾಡ್ಕೊಳ್ಳೋಣ. ಕೊಟ್ಟಿದ್ದು ಆರ್ಡ್ರು ಲ್ಯಾಂಡ್ ಗಾಬರಿಲೆಲ್ಲ ಕೊಟ್ಕೊಂಡ್ಬಿಟ್ಟೆ. ಬರೀ ಇನ್ನೊಂದು ಆರ್ಡ್ರ್ ಜೊತೆ ಹೋಗೋಣ. ಇದು ಬಸವೇಶ್ ಕನ್ನವಳಿಯಿಂದ ಪಿಕಪ್ ಮಾಡ್ಕೊಂಡು ಹೋಗೋಣ. ಇದು ಗ್ಲೋಬಲ್ ವಿಲೇಜ್ ಇಂದ. ಬರೀ ಬೈಕಲ್ ಜೀವನ ಬರೀ ಸಿಗ್ನಲ್ಲೇ ಕಳ್ದೋಗುತ್ತೆ ಬೈಸ್. 6-7 ಆರ್ಡ್ರು ಮಾಡಾದ್ಮೇಲೆ ಇನ್ನೊಂದು ಆರ್ಡ್ರು ಗೋಪಾಲ್ ಮಾಲಿಂದ ಒಳಗೋಗೋಣ. ಮಾಲ್ ಎಂಟ್ರಿ. ನಮ್ಮ ಮಾಡಿರೋದು ಬರ್ಗರ್ ಕಿಂಗಲ್ಲಿ. ನಾವು ಹೋಯ್ತಿದ್ದೀವಿ ಇವಾಗ ಅರ್ಜೆಂಟ್ ಔಡೆ. ಮಾಲಲ್ಲಿ ಏನೊಂದು ಯೂಸ್ ಅಂದರೆ ನಮಗೆ ವಾಶ್ರೂಮ್ಗೆ ಹೋಗ್ಬೋದು. ಅದರಿಂದ ವಾಶ್ರೂಮ್ ಅಲ್ಲೈತೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಹೋಯ್ತಿರೋದು. ಅಂದಾಗ ಅನ್ಸೋದು ಅಂದರೆ ಬಟ್ಟೆ ಚೆನ್ನಾಗಿರೋ ಬಟ್ಟೆಗಳು ತೊಗೋಬೇಕು. ಕಾಸ್ಟ್ಲಿ ಬಟ್ಟೆಗಳು. ಮಾಲೆಲ್ಲ ರೋಡ್ ನೋಡಿದ್ದು ಸಾಕಾಯ್ತು. ಮುಗಿಸ್ಕೊಂಡು ಹೋಗೋಣ. ಇದೇ ನಮ್ಮ ಮಾಡು ತಗೊಂಡು ಹೋಗೋಣ. ಬನ್ನಿ. ಕಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ನನಗೂ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗಂತೂ ಗೊತ್ತಿಲ್ಲ ಇದೇನು ಕಟ್ಟಿದ್ದಾರೆ ಅಂತ. ಡಿಸ್ಪ್ಲೇ ತುಂಬ ವರ್ಷಗಳಿಂದ ಹಂಗೆ ಇದೆ. ಹೊಸ ಪೇಂಟಿಂಗ್ ಮಾಡ್ತಿರೋದು ಗೋಪುರಗಳನ್ನ. ಡಬಲ್ ಆರ್ಡ್ರ್ ಬಿದ್ದಿದೆ. ಇದು ಸೋಡಾ ಫ್ಯಾಕ್ಟ್ರಿ. ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಹೋಗೋಣ. ಏನು ಹಿಂಗಾಗಿದ್ದು? ವಸಂತಪುರ ಬಂಡೆ ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ಗೆ ಹೋಗಿ ಡ್ರಾಪ್ ಸಂಜೆ ಆಯ್ತು. ಟೈಮ್ ಇತ್ತು 6 ಗಂಟೆ ಕರೆಕ್ಟ್. ಈ ಮನೆಗೆ ಆಯಿತು ಕೊಟ್ಬಿಟ್ಟು ಹೋಗೋದೆ. ಕರೆಕ್ಟ್ ಟೈಮ್ ಬಂದು 7 ಗಂಟೆ. ಬರ್ಗರ್ ಕಿಂಗಿಂದ ಒಂದು ಆರ್ಡ್ರ್ ಬಿದ್ದೈತೆ. ಎತ್ಕೊ ಹೋಗೋಣ. ಸುಮಾರು 6 ಕಿಲೋಮೀಟ್ರ್ ಐತೆ. 6 ಕಿಲೋಮೀಟ್ರಿಗೆ 60 ರೂಪಾಯಿ ಕೊಟ್ಟವನು. ಪಿಕಪ್ ಮಾಡಿಕೊಂಡು ಹೋಗೋಣ. ನಾನು ನೋಡಿರೋ ಮಟ್ಟಿಗೆ 3 ಆರ್ಡ್ರ್ ಇದೇ ಫಸ್ಟ್ ಟೈಮ್. 1 ವರ್ಷದಿಂದ ಇದೇ ಫಸ್ಟ್ 3 ಆರ್ಡ್ರ್ ನೋಡ್ತಿರೋದು ನಾನು. ಅಪ್ಪ ಸೈಕ್ ಅಂದ್ಕೊಳ್ಳಿ. ತಿಕ್ಕಾರಿಯ ಮಟ್ಟ ಕೆಲಸ ಬರ್ತಾನೆ ಕೋಳಿ ಮಗ. ಬಿರಿಯಾನಿಯಿಂದ 3 ಆರ್ಡ್ರ್ ಕೊಟ್ಟವನೆ. 3 ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಹೋಗೋಣ. ಇದು ಮುಗಿಯೋಷ್ಟಲ್ಲೇ ಆಗುತ್ತೆ 10 ಗಂಟೆ. ಈ ಟೈಮ್ 9 ಗಂಟೆ. ಮುಗಿಸ್ಕೊಂಡು ಶಿಸ್ತ ಮನೆ ಕಡೆ ಹೋಯ್ತಾ ಇರೋದೆ. ಯಾರು ಗೊತ್ತಿಲ್ಲ ಗುರು. ಅವನೇ ಆರ್ಡ್ರ್ ಮಾಡ್ಬಿಟ್ಟು ಅವನೇ ಪಿಕಪ್ ಮಾಡಿಕೊಂಡು ಅವನೇ ಇದು ಮಾಡ್ತಾವನೆ. ಅಯ್ಯೋ ನನ್ನ ತಲೆ ಕೆಟ್ಟೈತವ. ಅಲ್ಲೇ ಹೋಗಿ ಅಲ್ಲೇ ಎಲ್ಲ ಪಿಕಪ್ ಮಾಡಿ ಅಲ್ಲೇ ಅವನೇ ಕ್ಯಾಶ್ ಕೊಟ್ಟ. ಒಳ್ಳೆ ಕಥೆ ಇತ್ತು. ಡ್ಯೂಟಿ ಎಲ್ಲ ಮುಗೀತು. ಡೈರೆಕ್ಟು ಮನೆಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ ನಾನು ನಿಮ್ಮ ಗಂಗರಾಜ್ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಷ್ಟೊತ್ತವರೆಗೂ ಮಿಸ್ ಮಾಡ್ಕೊತೀನಿ ನಾನು ನಿಮ್ಮನ್ನ.